ಗ್ರಾಮಾಭಿವೃದ್ಧಿ ಕನಸು ಕಂಡ ಗಾಂಧೀಜಿಯವರ ಕನಸು ನನಸು ಮಾಡಬೇಕು. ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ. ಅಧಿಕಾರಿಗಳು ಕಚೇರಿಯಲ್ಲಿ ಬಿಟ್ಟು ಗ್ರಾಮೀಣ ಪ್ರದೇಶಕ್ಕೆ ತೆರಳಬೇಕು. ಶಾಸಕರ ಸೂಚನೆ. ರಾಣೆಬೆನ್ನೂರು ತಾಲೂಕಿನ ತೋಂಡೆಬಾವಿ ಹೋಬಳಿಯ ಮಟ್ಟದಲ್ಲಿ ತರಿದಾಳು ಗ್ರಾಮದಲ್ಲಿ ತಾಲೂಕು ಆಡಳಿತ, ಕಂದಾಯ ಇಲಾಖೆಯಿಂದ ಪಿಂಚಣಿ ಅದಾಲತ್ ಮತ್ತು ಕುಂದುಕೊರತೆ ಸಭೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ಶಾಸಕ ಪುಟ್ಟಸ್ವಾಮಿಗೌಡ ಮಾತನಾಡಿ, ಗಾಂಧಿ ಕಂಡ ಕನಸು ಗ್ರಾಮೀಣ ಭಾಗದ ಅಭಿವೃದ್ಧಿ, ಅದನ್ನು ನಾವು ನನಸು ಮಾಡಬೇಕು. ಹಳ್ಳಿ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಎಂಬ ಬಲವಾದ ವಾದ ಅವರದ್ದಾಗಿತ್ತು. ನಿಟ್ಟಿನಲ್ಲಿ ಅಧಿಕಾರಿಗಳು ಕಚೇರಿಯಲ್ಲಿ ಕೂರದೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡಬೇಕು. ಆಗ ಮಾತ್ರ ಅಲ್ಲಿನ ಸಮಸ್ಯೆಗಳು ನಮಗೆ ಅರಿವಾಗ್ತದೆ. ಪ್ರತಿಯೊಬ್ಬ ಅಧಿಕಾರಿ ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಸರ್ಕಾರದ ಸವಲತ್ತು ತಲುಪಿಸಿದಾಗ ಮಾತ್ರ ಸಾರ್ಥಕವಾಗ್ತದೆ. ಸರ್ಕಾರದ ಅನೇಕ ಸವಲತ್ತು ಜನಸಾಮಾನ್ಯರ ಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯ ತ್ವರಿತವಾಗಿ ಆಗಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಹಾಕಬೇಕು. ಪ್ರತಿ ಸಾರಿ ಸರ್ಕಾರಿ ಕೆಲಸಗಳು ನೇರವಾಗಿ ಫಲಾನುಭವಿಗಳಿಗೆ ತಲುಪಲು ಮಧ್ಯವರ್ತಿ ಹಾವಳಿ ಹೆಚ್ಚಾಗಿದೆ. ಇದರಿಂದ ಫಲಾನುಭವಿಗಳಿಗೆ ಹಣ ಖರ್ಚು ಆಗ್ತದೆ. ಸರ್ಕಾರಿ ಕೆಲಸಗಳು ಕೇವಲ ಉಚಿತವಾಗಿ ಆಗಬೇಕು. ಅದೇ ಅಧಿಕಾರಿಗಳ ನಿಸ್ವಾರ್ಥದ ಕೆಲಸ ಆಗಬೇಕು. ಯಾವುದೇ ಕಾರಣಕ್ಕೂ ಜನಸಾಮಾನ್ಯರು ಮಧ್ಯವರ್ತಿಗಳ ಬಳಿ ಹೋಗದೆ ನಿಮ್ಮ ಸಮೀಪದ ಪಂಚಾಯಿತಿ ನೇರವಾಗಿ ಭೇಟಿ ನೀಡಿ, ಅಲ್ಲಿ ಕೆಲಸ ಆಗದೆ ಇದ್ದಾಗ ನನ್ನ ಮತ್ತು ತಹಶೀಲ್ದಾರ್ ಅವರನ್ನ ನೇರವಾಗಿ ಭೇಟಿ ನೀಡಿ ಅಂತ ಹೇಳಿದ್ರು. ಸಾರ್ವಜನಿಕರಿಗೆ ಏನ್ ತೊಂದರೆ ಆಗ್ತಾ ಇದೆ, ಯಾವ ತರ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಆಡಳಿತ ವ್ಯವಸ್ಥೆಯನ್ನ ಅನುಗೊಳಿಸಬೇಕು ಅನ್ನೋದನ್ನ ನಾನು ಒಂದ್ ಹೇಳಿ ಅವರು ಎರಡಾಗಿ ಪರಿವರ್ತನೆ ಮಾಡಿಕೊಂಡು ಸಾರ್ವಜನಿಕ ಸ್ಪಂದನೆ ಮಾಡ್ಕೊಂಬತ್ತವ್ರೆ. ಯಾರೇ ಬಂದು ಕೇಳಿದ್ರು ಕೂಡ ಅದೇನು ನೋಡ್ಕೊಂಬನ್ನಿ ಅಂತ ಅಂದ್ಬಿಟ್ಟು ಮಾಡ್ತಾರೆ ಅಂತ ಒಳ್ಳೆ ತಹಸೀಲ್ದಾರ್ ನಮ್ಮ ತಾಲೂಕಿನಲ್ಲಿ ನಿಮ್ಗೆಲ್ಲ ಸಿಕ್ಕಿರೋದೊಂದು ಲಕ್ಕಿ. ನಾವೆಷ್ಟೇ ಹೇಳಿದ್ರು ಕೂಡ ನಾವೆಲ್ಲ MLA-ಗಳಾಗ್ಲಿ ಮಿನಿಸ್ಟರ್ ಆಗಲಿ ಎಷ್ಟೇ ಹೇಳ್ಬೋದು ಅವ್ರಿಗೆ, ಅವರು ಸ್ವಯಂ ಪ್ರೇರಿತವಾಗಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಂದ್ರೆ ಬಹಳ ತಿಕ್ಕಾಟಗಳು ಜಾಸ್ತಿ ಆಯ್ತೇವೆ. ನಮ್ಮ ಹತ್ರ ಯಾವುದೇ ಒಂದು ತಿಕ್ಕಾಟಕ್ಕೆ ಅವಕಾಶ ಇದ್ದಾರೆ. ಯಾರೇ ಸಾರ್ವಜನಿಕರು ಕೂಡ ನನ್ನ ಹತ್ರ ಎಲ್ಲ ಬಂದು ಒಳ್ಳೆ ತಹಶೀಲ್ದಾರ್ ಇದ್ದಾರೆ ಅಂತ ಅಂದ್ಬಿಟ್ಟು ಬಹಳ ಪ್ರಶಂಸೆ ಮಾಡ್ತಾರೆ ಎಲ್ಲ ಸಾರ್ವಜನಿಕರು. ಅದು ಮುಖ್ಯ. ಸರ್ಟಿಫಿಕೇಟ್ ಕೊಡೋದು ಬೇರೆಯವರಲ್ಲ, ಸಾರ್ವಜನಿಕರು ಸರ್ಟಿಫಿಕೇಟ್ ಕೊಟ್ಟು ಅಂದ್ರೆ ಅದೇ ದೊಡ್ಡ ಬಹುಮಾನ ಇದ್ದಂಗೆ. ಕೊಡಬೇಕಾದ್ರೂ ಸಾರ್ವಜನಿಕರು ಅಂತ ಸಾರ್ವಜನಿಕರಿಂದ ಒಳ್ಳೆ ಅಭಿಪ್ರಾಯ ಬಗ್ಗೆ ಇದೆ. ಅವ್ರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಸಾರ್ವಜನಿಕರಿಂದ ಒಬ್ಬ ಒಳ್ಳೆ ಪ್ರಾಮಾಣಿಕವಾದಂತ ಒಂದು ಸಾರ್ವಜನಿಕ ಕುಂದುಕೊರತೆ ಕೇಳುವಂತ ಒಬ್ಬ ಅಧಿಕಾರಿ ಇದ್ದಾಗ ಅದನ್ನ ಸದುಪಯೋಗಪಡಿಸ್ಕೊಳ್ಳಿ. ಮಹಾತ್ಮ ಗಾಂಧಿ ಅವರು ಮೊದಲೇ ಹೇಳಿದರು, ಅವರು ಪಂಚಾಯಿತಿ ವ್ಯವಸ್ಥೆ ತರಬೇಕಾದ್ರೆ ನಮ್ಮ ಗ್ರಾಮಗಳು ಸ್ವಯಂ ಆಡಳಿತ ನಡೆಸ್ಕೋಬೇಕು. ಅವ್ರ ಬೇಕು ಬೇಡಗಳನ್ನ ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿ ಮಟ್ಟದಲ್ಲೇ ಅವರ ಕಷ್ಟ ಸುಖಗಳನ್ನು ಹೇಳ್ಕೊಂಡು ಅಲ್ಲೇ ಅವರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ತರಬೇಕು. ಅಥವಾ ತಾಲೂಕು ಮಟ್ಟಕ್ಕಾಗಲಿ, ಜಿಲ್ಲಾ ಮಟ್ಟಕ್ಕಾಗಲಿ, ರಾಜ್ಯ ಮಟ್ಟಕ್ಕಾಗಲಿ ಹೋಗಬಾರದು ಅನ್ನೋದಕ್ಕೋಸ್ಕರನೇ ಪಂಚಾಯಿತಿ ವ್ಯವಸ್ಥೆಯನ್ನ, ಪಂಚಾಯಿತಿಯ ಒಂದು ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನ ಅವರು ಅಡಿಪಾಯ ಕೊಟ್ಟರು. ಅದಕ್ಕೋಸ್ಕರ ಅದೆಲ್ಲ ಆಧಾರದ ಮೇಲೆನೆ ಇವತ್ತು ನಾವು ಪಂಚಾಯಿತಿ ಮಟ್ಟ ಮತ್ತು ಹೋಬಳಿ ಮಟ್ಟ ಈ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡು. ವೇಳೆಯಲ್ಲಿ ತಹಶೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ, ಸರ್ಕಾರಿ ಕೆಲಸಗಳು ಮನೆ ಬಾಗಿಲಿಗೆ ತಲುಪಿಸೋದೇ ಅಧಿಕಾರಿಗಳ ಕೆಲಸ. ಪಿಂಚಣಿ ಯೋಜನೆಗಳು 5 ವಿಧದಲ್ಲಿವೆ. ಅಂಗವಿಕಲರ ವೇತನ, ವಯೋವೃದ್ಧ ಪಿಂಚಣಿ, ವಿಧವಾ ವೇತನ, ಲೈಂಗಿಕ ತೊಂದರೆ ಅನುಭವಿಸಿದ ಹೆಣ್ಣಿಗೆ ಪಿಂಚಣಿ, ಹೀಗೆ ಹಲವು ಪಿಂಚಣಿಗಳಿದ್ದು ಅವುಗಳನ್ನು ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ಇಂದು ಹೋಬಳಿ ಮಟ್ಟದ ಕುಂದುಕೊರತೆ ಸಭೆ ಆಯೋಜನೆ ಮಾಡಿದ್ದೇವೆ ಎಂದರು. ಕುಂದುಕೊರತೆ ಸಭೆಯಲ್ಲಿ ಮುಖಂಡರಾದ ಬಿಜಿ ವೇಣುಗೋಪಾಲ್ ರೆಡ್ಡಿ, ಲಕ್ಷ್ಮಣರಾವ್, ಸತೀಶ್, ಶ್ರೀನಿವಾಸ್ ಗೌಡ್ರು, ತರಿದಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಧಮ್ಮ ಗೋಪಾಲ್, ಉಪಾಧ್ಯಕ್ಷರಾದ ಭಾಗ್ಯಮ್ಮ ಹರೀಶ್, ನಿಕಟಪೂರ್ವ ಅಧ್ಯಕ್ಷ ಸಂತುರಾಮ್, ನಿಕಟಪೂರ್ವ ಉಪಾಧ್ಯಕ್ಷೆ ಶಿವಮ್ಮ ಗೋವಿಂದಪ್ಪ, ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತೇಜಸ್ವಿನಿ ಲಕ್ಷ್ಮೀನಾರಾಯಣ, ಆರ್ಐ ಜಯಪ್ರಕಾಶ್, ಪಿಡಿಒಗಳಾದ ಮೀರಾ ಫಯಾಜ್ ಅಬ್ಬಾ, ಬಸವರಾಜು, ನರಸಿಂಹಮೂರ್ತಿ, ಮುನೋಜಿರಾವ್, ಸಿದ್ದರಾಮಯ್ಯ, ಲೋಕೋಪಯೋಗಿ ಇಲಾಖಾಧಿಕಾರಿ ಪ್ರಕಾಶ್, ರೇಷ್ಮೆ ಇಲಾಖಾಧಿಕಾರಿ ಕೆಂಚಮಲ್ಲಯ್ಯ, ಮುಖಂಡರಾದ ಬೋರ್ವೆಲ್ ಮಹೇಂದ್ರ, ಸತೀಶ್, ಕೇಶವ್, ಮುನಿಯಪ್ಪ ಮುಂತಾದವರು ಉಪಸ್ಥಿತರಿದ್ದರು. ನೀವು ಏನ್ ಮಾಡಿ, ಒಂದು ನಿಮ್ ಸೆಕ್ರೆಟರಿ ಅಂತ ಗ್ರಾಮ ಸಹಾಯಕ ಅಂತ ಇರ್ತಾನೆ, ಅವನು ನಿಮ್ ಮಾತು ಕೇಳಿಲ್ಲ ಅಂತ ಅನ್ಕೊಳ್ಳಿ. ನಿಮ್ಮ ಸೆಕ್ರೆಟರಿ ಅಂತ ಇರ್ತಾರೆ, ಅವರು ನಿಮ್ಗೆ ಏನು ಸ್ಪಂದಿಸ್ಲಿಲ್ಲ. ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ, ಅವರು ಕೇಳಲಿಲ್ಲ ಅಂತಂದ್ರೆ ಡೈರೆಕ್ಟ್ ನೀವು ನನ್ನ ಆಫೀಸ್ ಯಾವಾಗ ಬೇಕಾದರೂ ಬಂದ್ಬೋದು.